ಶಾಲೆ ಕಟ್ಟಡ ಮಳೆ ಬಂದ್ರೆ ಮಕ್ಕಳಿಗೆ ನರಕ. ಬಿರುಕು ಬಿಟ್ಟ ಗೋಡೆಗಳು ಕಿತ್ತು ಬರ್ತಾ ಇದೆ ಮೇಲ್ಛಾವಣಿ. ಊಟದ ರೂಮ್ನಲ್ಲಿ ಹಾವು ಚೇಳು, ಬಯಲಿನಲ್ಲೇ ಮಕ್ಕಳಿಗೆ ಪಾಠ. ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ? ಇದು ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಸರ್ಕಾರಿ ಶಾಲೆಯ ದುಸ್ಥಿತಿಗಳ ಬಗ್ಗೆ ಈ ಹಿಂದಿನಿಂದಲೂ ಧ್ವನಿಯನ್ನ ಎತ್ತೋ ಕೆಲಸವನ್ನ ನಿಮ್ಮ ನ್ಯೂಸ್ 18 ಮಾಡಿದೆ. ನಿರಂತರವಾಗಿ ಅಭಿಯಾನವನ್ನ ಮಾಡ್ಕೊಂಡು ಬಂದಿದೆ. ರಾಯಚೂರಿನಲ್ಲೂ ಸಾಕಷ್ಟು ಸಮಸ್ಯೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಬಿರುಕು ಬಿಟ್ಟಿದೆ, ಗೋಡೆಗಳು ಕಿತ್ತು ಬರ್ತಾ ಇದೆ ಮೇಲ್ಛಾವಣಿ. 8 ಕೊಠಡಿಗಳಲ್ಲಿ 6 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿಬಿಟ್ಟಿದೆ. ರಾಯಚೂರಿನ ಕಮಲದಿನ್ನಿ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಇನ್ನು ಮಳೆ ಬಂದ್ರೆ ಶಾಲೆಯ ಮೇಲ್ಛಾವಣಿ ಸೋರ್ತಾ ಇದೆ. ಕೊಠಡಿಯಲ್ಲಿ ಪಾಠ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಬಯಲಲ್ಲೇ ಪಾಠ ಮಾಡಬೇಕಾದಂತ ಅನಿವಾರ್ಯತೆ ಶಿಕ್ಷಕರದ್ದು, ಪಾಠ ಕೇಳಬೇಕಾದಂತ ದುಸ್ಥಿತಿ ಮಕ್ಕಳದ್ದು. ಇನ್ನು ಭೋಜನಾಲಯ ಅಂತ ಹೆಸರಿಗಿದೆ, ಅಲ್ಲಿ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಹಾವು ಚೇಳುಗಳೇ ಇವೆ ಅಂತೆ. ಹಂಗಾಗಿ ಆತಂಕ. 1ರಿಂದ 8ನೇ ತರಗತಿಗೆ ಒಟ್ಟು 180 ಮಕ್ಕಳಿದ್ದಾರೆ. 2 ಕೊಠಡಿಗಳಲ್ಲಿ ಮಾತ್ರ ಮಕ್ಕಳಿಗೆ ಪಾಠ ಮಾಡಬಹುದು. ಸುಸಜ್ಜಿತ ಕೊಠಡಿಗಳು ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆಗೇನು ಕೊರತೆ ಇಲ್ಲ, ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಸ್ಕೂಲಿಗೆ. ಆದ್ರೆ ನಮಗೆ ಸುಸಜ್ಜಿತವಾದಂತ ಕಟ್ಟಡ ಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ ಪಾಪ ಬಯಲಲ್ಲಿ ಮಕ್ಕಳು ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. ಕೊಠಡಿಗಳಿಲ್ಲ ಅಲ್ಲಿ. ಸದ್ಯಕ್ಕೀಗ 2 ಕೊಠಡಿಗಳು ಮಾತ್ರ ಪಾಠ ಮಾಡುವಂತ, ಪಾಠ ಕೇಳುವಂತ ಪರಿಸ್ಥಿತಿಯಲ್ಲಿ ಇವೆ. ಉಳಿದಂತೆ ಆ ಮೇಲ್ಛಾವಣಿ ಎಲ್ಲ ನೋಡಿ ಹೆಂಗ್ ಕಿತ್ತು ಬಂದಿದೆ. ಮಳೆ ಬಂದ್ರೆ ಒಳಗಡೆ ನೀರು ಸೋರ್ತಾ ಇದೆ, ಗೋಡೆಗಳು ಬಿರುಕು ಬಿಟ್ಟಿದೆ, ಶಿಥಿಲಾವಸ್ಥೆ ತಲುಪಿಬಿಟ್ಟಿದೆ ಈ ಸರ್ಕಾರಿ ಶಾಲೆ. ಕಮಲದಿನ್ನಿ ಶಾಲೆಯ ದುಸ್ಥಿತಿ ಇದು. ನಮಗೊಂದು ಶಾಲಾ ಕಟ್ಟಡ ಬೇಕು ಅಂತೇಳಿ ಮಕ್ಕಳು ಕೇಳ್ತಾ ಇದ್ದಾರೆ. ನಮ್ ಸ್ಕೂಲ್ ಎಲ್ಲ ಹತ್ತದವ್ರಿ. ಈಗ ಮಳಿ ಬಂತಂದ್ರೆ ನಾವು ಸರ್ ಛತ್ ಬಿದ್ದವ್ರಿ, ಅವು ಹೊರಗ್ ಕುಂದ್ರಸ್ತಾರಿ. ಇದು ಮಳಿ ಬಂತಂದ್ರ ಒಳಗ್ ಹೋಗ್ಬೇಕ್ರಿ, ನಮಗ್ ಭಯ ಆಗತ್ರಿ ಒಳಗ್ ಕುಂದ್ರಕ್ಕೆ. ಈಗ 1 2 3 4 ರೀ ಬಿದ್ದೈತಲ್ರಿ, 4 3 ಅಲ್ಲೇ ಭೋಜನಾಲಯದಾಗ ಕುಂದ್ರಸ್ತಾರಿ. ಅಲ್ಲೇ ಹುಳ ಉಪ್ಡಿ ಬರ್ತಾವ್ರಿ. ಅದಕ್ಕೆ ನಮ್ ತಂದೆ ತಾಯಿ ಅಂಜಿ ಮೊನ್ನೆ ಹಾವು ಬಂದಿತ್ರಿ, ಅಂಜಿ ಕಳ್ಸಿ ನಮ್ ತಂದೆ ತಾಯಿ ಭಯ ಪಟ್ಟಾರಿ. ಈಗ ಸ್ಕೂಲಿಗೆ ಕಳ್ಸಕ್ ರೆಡಿ ಇಲ್ರಿ ನಮ್ ತಂದೆ ತಾಯಿ. ಹಿಂಗಾದ್ರೆ ನಾವ್ ಹೇಗ್ ಮಾಡ್ಬೇಕ್ರಿ? 8 ರೂಮ್ದಾಗ ಬರೀ 2 ರೂಮ್ ಚಲೋ ಅದಾವ್ರಿ. ಆದ್ರ ಎಲ್ಲ 8 7 ಅಷ್ಟು ಒಳಗ್ ಕುಂದಿರ್ತಾರೆ, ಉಳ್ಕೆದು ಎಲ್ಲ ಹೊರಗ್ ಬರ್ತಾರೆ. ಮಳಿ ಗಿಡದ ಬುಡಕ್ ಕುಂದಿರ್ತಾರೆ. ಮಳಿ ಬಂದ್ರ ಅಂತ್ರು ಎಲ್ಲ ಬುಕ್ ತೊಯ್ತೇವ್ರಿ, ನಾವು ತೊಯ್ತಿವ್ರಿ. ಓಡಾಡಿ ಹೋಗಿ ಅಲ್ಲಿ ಹಾವು ಹವಾ ಬರ್ತೇವ್ರಿ. ಒಳಗ್ ಕುಂದ್ರ ಹಾವು ಜಂಗ್ ಪಂಗ್ ಎಲ್ಲ ಐತೇವ್ರಿ. ಅವ್ ಮ್ಯಾಲ ಇವ್ ಬರ್ತೇವ್ರಿ, ಆ ಛತ್ ಬೆಳಕತ್ತೈತ್ರಿ. ಮತ್ತೆ ಸಾಲಿ ಬಟ್ಟಿ ಪಾಲಿ ಬಟ್ಟಿ ಎಲ್ಲ ಹೊಸತ್ತವ್ರಿ. ಒಳಗ್ ಕುಂದ್ರಕ ಭಯ ಬರಕತ್ತೈತ್ರಿ. ಇಲ್ಲಿ ಸಾಲಿದು ಕೊರತೆ ಬಾಳ ಸರ್. ರೂಮ್ ಎಲ್ಲ ಡೆಮೊಲಿಷನ್ ಬಂದ್ಬಿಡ ಸರ್. ಹಿಂದ್ಗಡೆ ಭೋಜನಾಲಯ ಐತಿ ಸರ್, ಅದರಲ್ಲಿ ಹಾವು ಚೋಳು ಎಲ್ಲ ಬರ್ತದೆ ಸರ್. ಸೀವರ್ ಐತ್ರಿ ಅಂದ್ರೆ ಅವ್ ಬಂಡಿ ಎಲ್ಲ ಎಳೆದ್ಬಿಟ್ಟು ಮ್ಯಾಗ ಛತ್ ಎಲ್ಲ ಉದ್ರಕತ್ ಬಿಡದ್ರಿ. ಈಗ ಇರುವ 8 ಸ್ಕೂಲ್ ಅದಾರ ಸರ್. ಇಲ್ಲಿ 8 ಸ್ಕೂಲ್ 2 ಸ್ಕೂಲ್ ಮಾತ್ರ ಚೆನ್ನಾಗಿದಾವ್ರಿ. ಇನ್ನ 2 ಕಟ್ಟಡ ಮಾತ್ರ ಚೆನ್ನಾಗಿದಾವ್ರಿ. ಇನ್ನ 6 ಕಟ್ಟಡ ಮಾತ್ರ ಫುಲ್ ಡೆಮೊಲಿಷನ್ ಆಗ್ಬಿಡ್ರಿ. ಮ್ಯಾಗೆಲ್ಲ ಕ್ರ್ಯಾಕ್ ಬಿಟ್ಬಿಡವ್ರಿ. ಕೆಳಗಡೆ ಬಂಡಿ ಅದಾವ್ರಿ, ಎಲ್ಲ ಛತ್ ಎಲ್ಲ ಕ್ರ್ಯಾಕ್ ಆಗಿ ಅದು ಸೋರ್ತ ಸರ್. ಎಲ್ಲ ಅಧಿಕಾರಿಗಳಿಗೆ ಬಿಟ್ಟಾಗಿರಿ, ಎಲ್ಲ ಅರ್ಜಿ ಕೊಟ್ಟಿವ್ರಿ, ಶಾಸಕರಿಗೆ ಬಿಟ್ಟಾಗಿರಿ. ಯಾರು ಏನ್ ಬಂದ್ ನೋಡ್ತಾ ಇಲ್ರಿ, ಗಮನಕ್ಕೆ ತರ್ತಾ ಇಲ್ರಿ ಸರ್. ನಮ್ಗೆ ಬಾಳ ಸಮಸ್ಯೆ ಆಗ್ಬಿಡ್ತೈತಿ. ನಮ್ಮ ಮಕ್ಳು ನಮ್ಮ ಸ್ಕೂಲ್ ಕಸಕ್ ನಮ್ಗೆ ಭಯ ಬರ್ತೈತಿ ಸರ್. ಈಗ ಆ ನಮ್ಮನೆ ಸಮಸ್ಯೆ ಆಗಿದ್ದಾರೆ. ಇದು ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ಮಕ್ಕಳು ಹೇಳ್ತಾ ಇರೋದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಈ ರೀತಿ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥೆಯಲ್ಲೇ ಪಾಪ ಮಕ್ಕಳು ಬರ್ತಾ ಇದ್ದಾರೆ, ಪಾಠ ಕೇಳ್ತಾ ಇದ್ದಾರೆ. ಎಸ್ಪೆಷಲಿ ಕಮಲದಿನ್ನಿ ಶಾಲೆ ಎಷ್ಟು ವರ್ಷ ಹಳೆಯ ಕಟ್ಟಡ ಇದು. ಮತ್ತೆ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾನೆ ಇಲ್ವಾ? ಮಕ್ಕಳು ಪಾಪ ಇದ್ದಾರೆ, ಮಕ್ಕಳು ಕೊರತೆ ಏನಿಲ್ಲ. ಶರ್ಮಿತಾ, ರಾಯಚೂರು ಜಿಲ್ಲೆಯ ಕಮಲದಿನ್ನಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಸರಿಸುಮಾರು 1ರಿಂದ 8ನೇ ತರಗತಿವರೆಗೆ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯದು. ಅಲ್ಲಿ 180 ಮಕ್ಕಳು ಆ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇರ್ತಕ್ಕಂತಹ 8 ಕೊಠಡಿಗಳಲ್ಲಿ 6 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದಾವೆ. ಮಳೆ ಬಂದ್ರೆ ಸಂಪೂರ್ಣವಾಗಿ ಸೋರ್ತವೆ. ಇರ್ತಕ್ಕಂಥ 2 ಕೊಠಡಿಗಳಲ್ಲಿ ಕೇವಲ 2 ತರಗತಿ ಮಕ್ಕಳನ್ನ ಕೂರಿಸಿ ಓದಿಸಿದ್ರೆ ಇನ್ನು 6 ತರಗತಿಗಳನ್ನ ಹೊರಗಡೆ ಬಯಲಲ್ಲೇ ಮರದ ಕೆಳಗಡೆನೆ ಪಾಠ ಮಾಡ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇದುವರೆಗೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾರೊಬ್ರು ಕೂಡ ಇದ್ರ ಕಡೆ ಗಮನಕ್ಕೆ ಹರಿಸ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಆ ಆವರಣದಲ್ಲಿ, ಶಾಲೆಯ ಆವರಣದಲ್ಲಿ ಶರ್ಮಿತಾ, ನಾವು ನ್ಯೂಸ್ 18 ಅಲ್ಲಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಕಂಡು ಬಂದಂತ ಗ್ರೌಂಡ್ ರಿಪೋರ್ಟ್ ಏನಂತ ಹೇಳಿದ್ರೆ, ಮರದ ಕೆಳಗಡೆ ಆ ಮಕ್ಕಳನ್ನ ಕೂರಿಸಿ ಓದಿಸ್ಬೇಕಾದ್ರೆ ಜೋರಾಗಿ ಗಾಳಿ ಬೀಸಿದ್ರೆ ಮರದ ಟೊಂಗೆಗಳೆಲ್ಲ ಮುರಿದು ಬೀಳ್ತಾವೆ ಕೆಳಗಡೆ. ಮಕ್ಕಳ ತಲೆ ಮೇಲೆ ಏನಾದ್ರು ಮರದ ಟೊಂಗೆಗಳು ಮುರಿದು ಬಿದ್ದು ಹೆಚ್ಚು ಕಡಿಮೆ ಅನಾಹುತ ಆದ್ರೆ ಯಾರು ಹೊಣೆಗಾರರು ಅನ್ನುವಂಥದ್ದನ್ನ ಇವತ್ತು ಯಾರೊಬ್ರು ಕೂಡ ಗಮನ ಹರಿಸಿ ನೋಡ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು
ಈಗ ಅಲ್ಲಿ ಭೋಜನಾಲಯ ಅಂತ ಇದೆ, ಭೋಜನಾಲಯದಲ್ಲಿ ಬರೀ ಹಾವು ಚೋಳುಗಳು, ಯಾಕಂದ್ರೆ ಅಲ್ಲೆಲ್ಲ ಹಾಕಿರ್ತಕ್ಕಂಥ ಟೈಲ್ಸ್ ಕೆಳಗಡೆ ಕಳಪೆಯಾದಂತ ಕಾಮಗಾರಿ ಮಾಡಿದ್ದಾರೆ. ಅದು ಕಳೆದ ವರ್ಷ ಮಾಡಿದ್ದಾರೆ. ಸರಿಸುಮಾರು ಏನಂದ್ರೆ ಒಂದು 60 ರಿಂದ 70 ವರ್ಷದ ಹಳೆಯ ಶಾಲೆ ಇದು. ಹಾಗಾಗಿ ಇವತ್ತು ಗಮನ ಹರಿಸಬೇಕಾದಂತ ಜನಪ್ರತಿನಿಧಿಗಳಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ ಇತ್ತ ಕಡೆ ತಿರುಗಿ ನೋಡದ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳು ಆತಂಕದಲ್ಲಿದ್ದಾರೆ. ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸೋದಕ್ಕೂ ಕೂಡ ಹಿಂದೇಟ್ ಆಗ್ತಾ ಇದ್ದಾರೆ. ಹೀಗಾದ್ರೆ ಇವತ್ತು ಮಕ್ಕಳ ಸಂಖ್ಯೆ ಕೂಡ ಕುಂಠಿತವಾಗುತ್ತೆ ಅನ್ನುವಂತ ಆತಂಕದಲ್ಲಿ ಅಲ್ಲಿ ಶಿಕ್ಷಕರಿದ್ದಾರೆ. ಇನ್ನು ಶಿಕ್ಷಕರ ವಿಚಾರಕ್ಕೆ ಬರೋದಾದ್ರೆ ಕೇವಲ ಇಬ್ರು ಪರ್ಮನೆಂಟ್ ಶಿಕ್ಷಕರಿದ್ದಾರೆ 180 ಮಕ್ಕಳಿಗೆ. ಅದರಲ್ಲಿ ಹೆಡ್ ಮಾಸ್ಟರ್ಗೆ ಇವತ್ತು BLO ಅಂತ ಹೇಳ್ಬಿಟ್ಟು ಡ್ಯೂಟಿ ಹಾಕಿದ್ದಾರೆ. ಮತ್ತೊಬ್ರು ರಜದಲ್ಲಿದ್ದಾರೆ ಶರ್ಮಿತಾ. ಅಲ್ಲಿ ಅತಿಥಿ ಶಿಕ್ಷಕರ ಮೇಲೆಯೇ ಆ ಶಾಲೆ ನಡೆದಿದೆ. ಹೀಗಾಗಿ ಇವತ್ತು ಅಲ್ಲಿ ಅಕ್ಷರಾಭ್ಯಾಸವೂ ಇಲ್ಲ, ಇತ್ತ ಕಡೆ ಸುಸಜ್ಜಿತ ಕೊಠಡಿಗಳೂ ಇಲ್ಲ. ಬಯಲಲ್ಲೇ ಇವತ್ತು ಮರದ ಕೆಳಗಡೆ ಕೂತು ಪಾಠ. ನೋಡಿ, ದೃಶ್ಯದಲ್ಲಿ ನೀವು ನೋಡ್ಬೋದು. ನಾವು ಅಲ್ಲಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಶರ್ಮಿತಾ ಮಳೆ ಬರ್ತಾ ಇದೆ. ಮಳೆ ಬಂದಂತ ನಾವು ಅಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಕ್ಕಳು ಬಯಲಲ್ಲಿ ಕುಳಿತು ಪಾಠ ಮಾಡ್ತಾ ಇದ್ರು ಶಿಕ್ಷಕರು. ಮಕ್ಕಳು ಕಲಿತಕ್ಕಂಥ ಸಂದರ್ಭದಲ್ಲೇ ಮಳೆ ಬಂತು. ಮಳೆ ಬಂದಂತ ಸಂದರ್ಭದಲ್ಲಿ ತಮ್ಮ ಆ ಕೈಚೀಲಗಳನ್ನ ಅಂದ್ರೆ ಪುಸ್ತಕಗಳನ್ನ ಇಟ್ಟುಕೊಂಡಂತ ಬ್ಯಾಗ್ ಗಳನ್ನ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಆ ಮಳೆ ನೀರಿಗೆ ತೋಯಿಸ್ಕೊತಾನೆ ಮಕ್ಕಳು ಓಡೋಡಿ ಹೋಗಿ ಶಾಲೆಯಲ್ಲಿ ಕೂಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ನಡಿಬೇಕು ಅಂತ ಹೇಳಿದ್ರೆ ಇವತ್ತು ಅದು ಯಾವ ರೀತಿಯಲ್ಲಿ ಮಕ್ಕಳು ಆ ಶಾಲೆಗಳಿಗೆ ಬರ್ತಾರೆ, ಸರ್ಕಾರಿ ಶಾಲೆಗಳು ಉಳಿ ಅಂದ್ರೆ ಹೆಂಗ್ ಉಳಿತವೆ ಅನ್ನುವಂಥದ್ದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಮತ್ತೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಲ್ಲ, ಅಲ್ಲಿರ್ತಕ್ಕಂತಹ ಸ್ಥಳೀಯ ಜನಪ್ರತಿನಿಧಿಗಳಾದಿಯಾಗಿ ಅಲ್ಲಿರ್ತಕ್ಕಂಥ BO ಆಗಿರ್ಬೋದು, CRP ಆಗಿರ್ಬೋದು, ಎಲ್ಲರಿಗೂ ಕೂಡ ಅಧಿಕಾರಿಗಳಿಗೆ ಇವರು ಅಳವಡಿಸಿಕೊಂಡಿದ್ದಾರೆ. ಎಲ್ಲರೂ ಬರ್ತಾರೆ, ಹೋಗ್ತಾರೆ, ನೋಡ್ತಾರೆ, ಹೋಗ್ತಾರೆ ಹೊರತು ಯಾವುದೇ ರೀತಿಯಾದಂತ ಅದಕ್ಕೆ ಪರಿಹಾರ ಕ್ರಮಗಳನ್ನ ಇದುವರೆಗೂ ಕೂಡ ಯಾರು ಕೈಗೊಳ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಪೋಷಕರು ಆತಂಕದಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆ ಮುಚ್ಚತಕ್ಕಂತಹ ಭೀತಿಯಲ್ಲೂ ಕೂಡ ಇದೆ. ಫೈನ್, ಥ್ಯಾಂಕ್ ಯು ವಿಶ್ವನಾಥ್. ಫಾಲೋ ಅಪ್ ಮಾಡೋ ಸುದ್ದಿಯನ್ನು.